ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಶಾಲೆಯ SDMC ಅಧ್ಯಕ್ಷರು, ಅದೇ ರೀತಿ ಮುಖ್ಯೋಪಾಧ್ಯಾಯರು, ಅದೇ ರೀತಿ ನಮ್ಮ ಈ ಭಾಗದ ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಸಂಘದ ಅಧ್ಯಕ್ಷರಾದಂತಹ ರಕ್ಷಿತ್ ಚಟ್ಟುಪಣಿಕರ್ ಅವರೇ, ನಮ್ಮ ಹುಳೇರಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕರೇ, SDMC ಎಲ್ಲ ಸರ್ವ ಸದಸ್ಯರು, ಉಪಾಧ್ಯಕ್ಷರೇ, ಪುಟಾಣಿ ಮಕ್ಕಳೇ, ಅದೇ ರೀತಿ ಇವತ್ತಿನ ಅತ್ಯುತ್ತಮದ ಭೋಜನ ತಯಾರಿಸುವಂಥ ಎಲ್ಲ ಸಿಬ್ಬಂದಿ ವರ್ಗದವರು, ಇವತ್ತು ಈ ಶಾಲೆಯ ಮಕ್ಕಳ ಪ್ರತಿಭೆಯನ್ನು ತೋರಿಸೋಸ್ಕರ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನವನ್ನು ಮೊನ್ನೆ ತಾನೇ ಮುಖ್ಯೋಪಾಧ್ಯಾಯರು ಮತ್ತು SDMC ಅಧ್ಯಕ್ಷರು ಬಂದು ಉದ್ಘಾಟನೆ ಮಾಡಬೇಕಂತ ಹೇಳಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಯಾಕಂತ ಹೇಳಿದರೆ ಈ ಮುಗ್ಗೂರು ಗ್ರಾಮದ ವ್ಯಾಪ್ತಿಯಲ್ಲಿ ಗ್ರಂಥಾಲಯ ಒಂದು ಬೇಕಿತ್ತು. ಯಾಕಂತ ಹೇಳಿದರೆ ಅದು ಬೇರೆ ಬೇರೆ ಕಡೆಯಲ್ಲಿ ಸ್ಥಳಾಂತರಗೊಳ್ಳುವ ಚೆನ್ನಾಗಿತ್ತು. ಅದನ್ನು ನಾವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಶಾಲೆಯಲ್ಲಿ ನಾವು ಮಾಡಿದ್ದೇವೆ. ತುಂಬ ಖುಷಿಯಾಗ್ತಿದೆ. ಆ ಎಲ್ಲ ಪುಸ್ತಕಗಳನ್ನು ಮಕ್ಕಳು, ಅವರ ಹೆತ್ತವರು, ಪೋಷಕರು ಎಲ್ಲರೂ ಬಂದು ಆ ಪುಸ್ತಕದಲ್ಲಿದ್ದಂಥ ಕೆಲವೊಂದು ವಿಚಾರಗಳನ್ನು ಮನದಲ್ಲಿ ಇಟ್ಟುಕೊಂಡು ಅದೇ ರೀತಿ ತುಂಬ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆದರೆ ಈ ಭಾಗದ ನಿಕಟಪೂರ್ವ SDMC ಅಧ್ಯಕ್ಷರು ವಸಂತರವರು, ಅದೇ ರೀತಿ ಅವರೊಟ್ಟಿಗೆ ಇದ್ದಂತಹ ಎಲ್ಲ SDMC ಅವರು ತುಂಬ ಪ್ರಯತ್ನ ಪಟ್ಟು ಈ ಶಾಲೆಗೆ ಸುಮಾರು ಲಕ್ಷ ಅನುದಾನವನ್ನು ಮನೆ ಶಾಸಕರ ಹತ್ರ, ಹರಿಪೂಜರವರ ಹತ್ರ ತಗೊಂಡು ಈ ಶಾಲೆಗಳಿಗೆ ಒಂದು ಉತ್ತಮವಾದಂಥ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವರ ಬೇಡಿಕೆ ಇತ್ತು. ಮುಂದೆ ತಾನೇ ಶಾಸಕರ ಬಳಿಗೆ ಬಂದಿದ್ದರು, ಆಂಗ್ಲ ಮಾಧ್ಯಮ ದ್ವಿಭಾಷಾ ಈ ಶಾಲೆಗೆ ಬೇಕಂತೇಳಿ. ಖಂಡಿತವಾಗಿಯೂ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಬಾಲನ್ನ ನಾವೆಲ್ಲರೂ ಸೆಕ್ಷನ್ ಸೇರಿ ಮಗದೊಮ್ಮೆ ನಾವು ಅವರು ಬೆಂಗಳೂರಿಗೆ ಬರಲಿಕ್ಕೆ ನಾವು ತಯಾರಂತ ಹೇಳಿದ್ದೇವೆ ಬಾಲನ್ನ. ಅದರಿಂದಾಗಿ ಈ ಶಾಲೆಗೆ ಖಂಡಿತವಾಗಿಯೂ ಮುಂದಿನ ವರ್ಷದಲ್ಲಿ ಆಂಗ್ಲ ಮಾಧ್ಯಮವನ್ನು ಕಲಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ. ಉತ್ತಮ ರೀತಿಯಂತಹ ಶಾಲೆಯನ್ನು ತಾವೆಲ್ಲರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಹೆಚ್ಚು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸುವಾಗ ಎಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ನನ್ನ ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ನಮಗೆಲ್ಲರಿಗೂ ವಂದಿಸ್ತಾ ನನ್ನ ಭಾಷಣವನ್ನು ಕೊನೆಗೊಳಿಸ್ತೇನೆ.